ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
97960239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ. ಈ ಆಫರ್ ಜೂನ್ 4ರವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9767657208. ನಮಸ್ಕಾರ ವೀಕ್ಷಕರ, ಒನ್ ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಸಕ್ಸಸ್ ಹಿನ್ನೆಲೆಯಲ್ಲಿ ಆಪರೇಷನ್ ಸಿಂಧೂರ್ ಬೆಂಬಲಿಸಿ ಕಲಬುರಗಿಯಲ್ಲಿ ಬೃಹತ್ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಗಂಜ್ ಪ್ರದೇಶದ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎಂಬ ಹೆಸರಿನಡಿ ತ್ರಿರಂಗ ಯಾತ್ರೆ ನಡೆಯಿತು. ತ್ರಿರಂಗ ಯಾತ್ರೆಯುದ್ದಕ್ಕೂ ದೇಶಭಕ್ತಿ ಗೀತೆಗಳನ್ನು ಹಾಡಿ ಜೈಕಾರ ಕೂಗಿದರು. ಇವತ್ತು ನಮ್ಮ ಕಲಬುರಗಿಯಲ್ಲಿ ಒಂದು ದೇಶ ಭಕ್ತರ ಇವತ್ತು ಏನು ಪಾಕಿಸ್ತಾನದವರಿಗೆ ಟೆರರಿಸ್ಟ್ ಗ್ಯಾಂಗ್ ನಮ್ಮ ಭಾರತ ಸೈನ್ಯ नरेंद्र मोदी जी हेದಂಗೆ चुन चुन के मारेंगे, वक्त भी तुम्हारा, गोली भी तुम्हारी, और हम तुमको सबक सिखाएंगे ಅಂತ ಮೋದಿ जी ಹೇಳಿದ್ರು. ಇವತ್ತು ನಮ್ಮ ಸೈನಿಕರಿಗೆ ಬಲ ತುಂಬಲಿಕ್ಕೆ, ಸೈನಿಕರಿಗೆ ನಾವು ಧೈರ್ಯ ತುಂಬಲಿಕ್ಕೆ
ಅವರಿಗೆ ಅಭಿನಂದನಾ ಸಲ್ಲಿಸಲಿಕ್ಕೆ ಇವತ್ತು ನಮ್ಮ ಕಲಬುರಗಿಯಲ್ಲಿ ಪಾರ್ಟಿ ರಹಿತ, ಜಾತಿ ರಹಿತ ದೇಶ ಭಕ್ತರು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸೈನಿಕರಿಗೆ ಒಂದು ಧೈರ್ಯ ತುಂಬಿಸ್ಲಿಕ್ಕೆ. ಅದಕ್ಕೆ ನಾನು ನಮ್ಮ ಕಲಬುರಗಿ ಜನರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಿಮ್ಮ ದೇಶಭಕ್ತಿ ಎಲ್ಲರೂ ಇವತ್ತು ಎಕ್ಸ್ ಸರ್ವಿಸ್ ಮ್ಯಾನ್, ಡಾಕ್ಟರ್ಸ್, ಇಂಜಿನಿಯರ್, ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಇವತ್ತು ನಮ್ಮ ಈ ಯಾತ್ರೆಯಲ್ಲಿ ಇವತ್ತು ಎಲ್ಲರೂ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ದತ್ತಾತ್ರೇಯ ಪಾಟೀಲ್ ರೇವೂರ್, ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಬಿಜೆಪಿ ಮುಖಂಡ ಚಂದು ಪಾಟೀಲ್, ಅಮರನಾಥ್ ಪಾಟೀಲ್ ಸೇರಿದಂತೆ ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ರೈತರ ಬೆಳೆ ವಿಮೆ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಮೇ 20ರಂದು ಇನ್ಶೂರೆನ್ಸ್ ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಅಧ್ಯಕ್ಷ ಷಣ್ಬಸಪ್ಪ ಶೆಟ್ಟಿ ಹೇಳಿದರು. ಈ ಕುರಿತು ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳೆ ವಿಮೆ ಹಣ ಸಿಗದೆ ರೈತರು ಮುಂಗಾರು ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿ ಮತ್ತು ಕೂಲಿ ಕಾರ್ಮಿಕರಿಗೆ ಜಮೀನಿನಲ್ಲಿ ಕೆಲಸ ಹಚ್ಚಲು ಹಣವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದು, ರಾಜ್ಯ ಸರ್ಕಾರ 600 ಕೋಟಿ ರೂಪಾಯಿ ಬೆಳೆ ವಿಮೆ ಹಣ ಘೋಷಿಸಿದ್ರೂ ಸಹ ರೈತರಿಗೆ ತಲುಪಿಲ್ಲ. ಹೀಗಾಗಿ ತಕ್ಷಣ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು, ಅಲ್ಲದೆ ವಿಮೆ ಕಂಪನಿ ಹಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಕೆಪಿಆರ್ಎಸ್ ಸಂಘಟನೆ ವತಿಯಿಂದ ವಿಮೆ ಕಂಪನಿಯ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ತೊಗರಿಯ ನಾಡು ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ರೈತರು ರೊಕ್ಕದ ಮಾಲು, ತೊಗರಿ, ಉದ್ದು, ಹೆಸರು, ಸೋಯಾ ರೈತರ ರೊಕ್ಕದ ಮಾಲು. ತೇವಾಂಶದ ಕೊರತೆಯಿಂದ ಇವತ್ತು ತೊಗರಿಯನ್ನು ಒಣಗಿ, ನೆಟ್ಟೆ ರೋಗದಿಂದ ಒಣಗಿ ಸತ್ಯನಾಶ ಆಗಿದೆ. ಆ ಸಂದರ್ಭದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋ ರೈತರು ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಹೋರಾಟ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾವಿ ಅಧಿವೇಶನ, ಬೆಂಗಳೂರು ಅಧಿವೇಶನ, ಇವತ್ತು ಕಲಬುರಗಿ ಜಿಲ್ಲೆಗೆ ಬಂದಿರತಕ್ಕಂಥ ತೊಗರಿ ನಾಡಿಗೆ ಬಂದಿರುವಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಘೇರಾವ್ ಮಾಡತಕ್ಕಂಥ ಪ್ರಯತ್ನ ಕೂಡ ನಡೆದಿತ್ತು. ಆ ಟೈಮ್ನಲ್ಲಿ ವರದಿ ತರಿಸ್ಕೊಂಡು ಪರಿಹಾರ ಘೋಷಣೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಆದರೆ ಇಲ್ಲಿವರೆಗೂ ಕೂಡ ವರದಿ ತರಿಸ್ಕೊಂಡ್ರು ಕೂಡ ಪರಿಹಾರನ ಘೋಷಣೆ ಮಾಡಲಾರದೆ ಇರ್ತಕ್ಕಂಥ ಇದೇನಿದೆ, ಇದನ್ನು ರೈತ ವಿರೋಧಿ ಧೋರಣೆಯನ್ನು ಎದ್ದು ಕಾಣ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀವಿ. ಇದರ ಜೊತೆಯಲ್ಲೇ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋದಾಗ ಇವತ್ತು ಬೆಳೆ ವಿಮೆ ಹಣವನ್ನು ಮಂಜೂರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ 600 ಕೋಟಿ ರೂಪಾಯಿ ಹಣವನ್ನು ಮಂಜೂರಿ ಮಾಡಿದ್ದಾರೆ. 600 ಕೋಟಿ ರೂಪಾಯಿ ಬಿಡುಗಡೆ ಮಾಡಿವಿ ಅಂತಕ್ಕಂಥ ಮಾತನ್ನು ಘೋಷಣೆ ಮಾಡಿದ್ದಾರೆ. ಆ ಟೈಮ್ನಲ್ಲಿ ರೈತರು, ರೈತ ಸಂಘ ಸ್ವಾಗತವನ್ನ ಮಾಡಿದೆ, ಖುಷಿ ಪಟ್ಟಿದ್ರು ರೈತರೆಲ್ಲರೂ ಕೂಡ. ಹಾಗಾಗಿರೋದ್ರಿಂದ ಘೋಷಣೆ ಮಾಡಿ ಇಲ್ಲಿವರೆಗೂ ಕೂಡ ನಯಾ ಪೈಸಾ ಹಣ ರೈತರ ಖಾತೆಗೆ ಜಮಾ ಆಗಲಿಲ್ಲ, ರೈತರಿಗೆ ಬಂದು ಜಮಾ ಆಗಲಿಲ್ಲ, ರೈತರಿಗೆ ಸಿಗಲಿಲ್ಲ. ರೈತರ ಹತ್ರ ನಿರಾಶಾದಾಯಕ ಮೂಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಮುಂಗಾರು ಬಿತ್ತನೆ ಜೂನ್ ಮೊದಲನೇ ವಾರದಲ್ಲಿ ಮಳೆ ಜೋರಾಯಿತು ಅಂದರೆ, ದೌಡ್ ಬಂತು ಅಂದರೆ ಬಿತ್ತನೆ ಪ್ರಾರಂಭ ಆಗ್ತದ. ಬಿತ್ತನೆ ಪ್ರಾರಂಭ ಆಗೋ ಸಂದರ್ಭದಲ್ಲಿ ರೈತರು ಮುಂಚಿತವಾಗಿ ಬೀಜ, ರಸಗೊಬ್ಬರ, ಬುಕ್ಕದಾಳು, ಲಾಗೋಡಿಗಳನ್ನು ಸುಧಾರಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿರ್ತಾರೆ ರೈತರು. ಆ ಕಾರಣಕ್ಕಾಗಿ ತಕ್ಷಣವೇ ಈಗಿನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಈ ವಿಮೆ ಕಂಪನಿಗಳು ಇವು ಮೂವರು ಕೂಡ ಇವತ್ತು ಬಿತ್ತನೆ ರೈತರಿಗೆ ನೆರವಿಗೆ ಆಗಬೇಕು. ಆ ಬೆಳೆ ವಿಮೆ ಹಣನ ತಕ್ಷಣ ಬಿಡುಗಡೆ ಮಾಡಿ ರೈತರ ಖಾತೆಗೆ ಜಮಾ ಮಾಡಬೇಕು. 112 ಕೋಟಿ ರೂಪಾಯಿ ಹಣನ ರಿಲೀಸ್ ಮಾಡಿವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿ 112 ಕೋಟಿ ರೂಪಾಯಿ ರಿಲೀಸ್ ಮಾಡಿರ್ತಕ್ಕಂಥ ರೈತರ ಖಾತೆಗೆ ಹಾಕಿದರೆ ಒಬ್ಬ ರೈತರಿಗೆ ಸಿಗ್ತದೆ, ಒಬ್ಬ ರೈತರಿಗೆ ಸಿಗಲ್ಲ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದಂಗೆ ಆಗ್ತದೆ. ತಕ್ಷಣವೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿಮಾ ಕಂಪನಿಗಳನ್ನು ಮೂವರು ರೈತರ ನೆರವಿಗೆ ಧಾವಿಸಬೇಕು. 600 ಕೋಟಿ ರೂಪಾಯಿ ಕಂಪ್ಲೀಟ್ ಆಗಿ ಎಲ್ಲ ರೈತರನ್ನ ಬೆಳೆ ವಿಮೆ ಸಿಗ್ತಕ್ಕಂಥ ರೀತಿಯಲ್ಲಿ ನಾಳೆ ಬಿತ್ತನೆ ಟೈಮ್ನಲ್ಲಿ ಇವತ್ತು ಬೀಜ, ರಸಗೊಬ್ಬರಕ್ಕೆ, ಲಾಗೋಡಿಗೆ ಆ ವಿಮಾ ಹಣನ ನೆರವಾಗಬೇಕು ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಿದೆ. ಬಿತ್ತನೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಮಾ ಕಂಪನಿಯನ್ನ ನೆರವಾಗಲಿ, ಆಸರೆ ಆಗಲಿ ಅಂತಕ್ಕಂಥ ಮಾತನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ. ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದ್ದಲ್ಲಿ ಇಡೀ 20ನೇ ತಾರೀಕಿನಿಂದ ಜಿಲ್ಲೆಯಾದ್ಯಂತ ಎಲ್ಲಾ ಕಡೆಯಿಂದ ಕೂಡ ರಸ್ತಾ ರೋಕ ಚಳವಳಿ ಹೋರಾಟಗಳನ್ನ ಕರ್ನಾಟಕ ಪ್ರಾಂತ. ಮುಂದಿನ ದಿನಗಳಲ್ಲಿ ಎಂಎಸ್ಎಂಇ ಪ್ರತ್ಯೇಕ ಇಲಾಖೆ ರಚಿಸಿ ಕಾರ್ಯದರ್ಶಿಯನ್ನ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇಂದು ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘ ಇವರ ವತಿಯಿಂದ ಬೆಂಗಳೂರಿನ ಜ್ಞಾನ ಭಾರತಿ ಸಭಾಂಗಣದಲ್ಲಿ ಆಯೋಜಿಸಿದ ಅಮೃತ ಮಹೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಂಸ್ಥೆಯ ಬೇಡಿಕೆಗಳ ಬಗ್ಗೆ ಪರಿಶೀಲಿಸಲು ಪ್ರತ್ಯೇಕ ಸಭೆ ಕರೆದು ಈ ಬಗ್ಗೆ ತೀರ್ಮಾನಕ್ಕೆ ಬರಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಭರವಸೆ ನೀಡಿದರು. ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಉದ್ಯೋಗಗಳಿಗೆ ಅಭ್ಯರ್ಥಿಗಳನ್ನ ತರಬೇತಿ ನೀಡಿ ತಯಾರು ಮಾಡಬೇಕು. ಕೌಶಲ್ಯ ಅಭಿವೃದ್ಧಿ ಅಗತ್ಯ ಎಂದು ಮನಗಂಡು ಈ ನಿಟ್ಟಿನಲ್ಲಿ ರಾಜ್ಯ ಅಭಿವೃದ್ಧಿಯಾಗುತ್ತದೆ ಎಂದರು. 1947ರಲ್ಲಿ ಸ್ವತಂತ್ರ ಹೋರಾಟಗಾರರಾದ ಆರಾಧ್ಯ ಅವರು 15 ಜನ ಸದಸ್ಯರನ್ನೊಳಗೊಂಡ ಈ ಸಂಸ್ಥೆಯನ್ನು ಸಣ್ಣ ಕೊಠಡಿಯೊಂದರಲ್ಲಿ ಪ್ರಾರಂಭಿಸಿದ್ದು ಇಂದು 13,000 ಸದಸ್ಯರು ಹೊಂದಿದೆ. ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಕನಿಷ್ಠ 1,000 ಜನರಾದರೂ ಭಾಗವಹಿಸಬೇಕಿತ್ತು ಎಂದು ಅಭಿಪ್ರಾಯಪಟ್ಟರು. ಸಂಘಟನೆಯ ದೃಷ್ಟಿಯಿಂದ ರಜತ, ಸುವರ್ಣ ಹಾಗೂ ಅಮೃತ ಮಹೋತ್ಸವ ಪ್ರಮುಖವಾದ ಮೈಲುಗಲ್ಲುಗಳು. ಸಂಸ್ಥೆಯ ಸದಸ್ಯತ್ವ 1 ಲಕ್ಷಕ್ಕೆ ಏರಲಿ ಎಂದ ಮುಖ್ಯಮಂತ್ರಿಗಳು ಎಂಎಸ್ಎಂಇಗಳು ಬೆಳೆದಂತೆ ರಾಜ್ಯದ ಅಭಿವೃದ್ಧಿಯಾಗಲು ಸಾಧ್ಯ ಎಂದರು. ಆಚರಣೆ ಮಾಡ್ಕೊಳ್ತಾ ಇದೆ. 75 ವರ್ಷಗಳು ತುಂಬಿದೆ. 49ನೇ ಇಸ್ವಿನಲ್ಲಿ 1949 ಆಗ ಶ್ರೀ ಆರಾಧ್ಯ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಸಣ್ಣ ಕೊಠಡಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಆವತ್ತು 15 ಜನ ಸದಸ್ಯರಿದ್ದರು. ಇವತ್ತು 13,000 ಜನ ಇದ್ದಾರೆ. ಆ 13,000. ನಾನು ಹೇಳದ್ನೇ ನೀವೇನು ತಪ್ಪು ತಿಳ್ಕೊಬಿಟ್ರ? ನಿಮಗೆ ಕೇಳಿಸಿರೋದು ಆ ಥರ ಕೇಳಿಸಿರ್ಬೇಕು. ನಾನು 13,000ನೇ ಹೇಳೋದು. 13,000 ಸದಸ್ಯರಿದ್ದಾರೆ. ಇಲ್ಲ, ಅಷ್ಟೊಂದು ಜನ ಬಂದಿಲ್ಲ. ಕರ್ನಾಟಕದವರಾಗ್ಲಿ ಬೇರೆ ರಾಜ್ಯದವರಾಗಲಿ ನೀವು ಆಚರಣೆ ಮಾಡ್ತಾ ಇರೋದು ಯಾವುದು? ಕಾಶಿಯ ಅಮೃತ ಮಹೋತ್ಸವ. ನನ್ನ ಪ್ರಕಾರ 1,000 ಜನರಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅಲ್ವಾ? ಎಲ್ಲರೂ ಸಕ್ರಿಯವಾಗಿದ್ದಾರಲ್ಲ, ಎಲ್ಲರೂ ಉದ್ಯಮ ನಡೆಸ್ತಾ ಇದ್ದಾರಲ್ಲ. ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಒಂದು ನಿಮಗೆ ಬಹಳ ಇಂಪಾರ್ಟೆಂಟ್ ಅಕೇಶನ್ ಅಲ್ವಾ? ಕಾಶಿಯಾದವರಿಗೆ ಸಿಲ್ವರ್ ಜೂಬ್ಲಿ ಫಂಕ್ಷನ್ನು, ಮತ್ತೆ ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವ, ಇವೆಲ್ಲ ಒಂದು ಸಂಘಟನೆಯ ದೃಷ್ಟಿನಲ್ಲಿ ಬಹಳ ಪ್ರಮುಖವಾದಂಥ ಮೈಲಿಗಲ್ಲು. ಆ ದೃಷ್ಟಿಯಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ, ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಹಾರೈಸ್ತೇನೆ. 1,300 ಜನ ಅಲ್ಲ, 13,000 ಜನ ಅಲ್ಲ, 1,00,000 ಜನ ಆಗಲಿ ಅಂತೇಳಿ ಹಾರೈಸ್ತೇನೆ. ಯಾಕೆಂತಂದ್ರೆ MSMEಗಳು ಬೆಳೆದಷ್ಟು ಕೂಡ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಬರೀ ಉದ್ಯೋಗ ಕೊಡೋರಲ್ಲ, ಜೊತೆಗೆ ರಾಜ್ಯದ ಅಭಿವೃದ್ಧಿನಲ್ಲೂ ಕೂಡ ನೀವೆಲ್ಲರೂ ಕೂಡ ಪಾಲ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯ ಅಭಿವೃದ್ಧಿ ಆದ್ರೆ ತಾನೆ ಎಲ್ರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ.
ತಿರಂಗ ಯಾತ್ರೆ ಇಡೀ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ದೊಡ್ಡ ಸಂಖ್ಯೆಯಲ್ಲಿ ನಾಗರಿಕರು ದೇಶಭಕ್ತರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದರು. ತುಮಕೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತ್ರಿರಂಗ ಯಾತ್ರೆ ಯಶಸ್ವಿಯಾಗಿದೆ. ರಾಜಕಾರಣಕ್ಕಾಗಿ ಈ ಯಾತ್ರೆ ನಡೆಯುತ್ತಿಲ್ಲ. ದೇಶದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವುದು ಇದಾಗಿದೆ. ಆಪರೇಷನ್ ಸಿಂಧೂರದಲ್ಲಿ ಪಾಲ್ಗೊಂಡ ಸೈನಿಕರಿಗೆ ನೈತಿಕ ಬೆಲೆ ಹಾಗೂ ಅಭಿನಂದನೆ ಸಲ್ಲಿಸುವುದು ಇದಾಗಿದೆ. ಎಲ್ಲಾ ಮುಖಂಡರು ಸೇರಿ ತ್ರಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಎನ್ನುವರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಕೂಗಿ ದೇಶದ್ರೋಹಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ದೇಶದಲ್ಲಿ ಇದ್ದಾರೆ, ಅಂತವರನ್ನ ಹುಡುಕುವ ಕೆಲಸ ಆಗಬೇಕಾಗಿದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕೆಲಸ ಮಾಡುತ್ತಿದ್ದಾರೆ. ತ್ರಿರಂಗ ಯಾತ್ರೆಯಲ್ಲಿ ಬಿಜೆಪಿ ಬಾವುಟ ಎಲ್ಲಿಯೂ ಕಾಣಿಸಿಲ್ಲ. ಪಕ್ಷಕ್ಕೆ ಸೀಮಿತವಾಗದೆ ರಾಜಕೀಯೇತರವಾಗದೆ ಎಲ್ಲಾ ಸಮಾಜದ ವರ್ಗದವರನ್ನ ಮುಂಚೂಣಿಯಲ್ಲಿ ಕರೆತಂದು ತ್ರಿರಂಗ ಯಾತ್ರೆ ಮಾಡುತ್ತಿದ್ದೇವೆ. ಯಾತ್ರೆಯಲ್ಲಿ ರಾಜಕೀಯ ತಂತ್ರ ಕುತಂತ್ರಗಳು ಇಲ್ಲ ಎಂದರು. ಇನ್ನು ಬಿಕೆ ಹರಿಪ್ರಸಾದ್ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಕಾಂಗ್ರೆಸ್ ಧುರೀಣರಿಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಎಷ್ಟಿದೆ ಅನ್ನುವುದು ಹಲವು ಬಾರಿ ಗೊತ್ತಾಗಿದೆ. ಪಾಕಿಸ್ತಾನ ಮೇಲೆ ಯುದ್ಧ ಆರಂಭವಾಗುವಾಗ ಸಿಎಂ ಸಿದ್ದರಾಮಯ್ಯ ಯುದ್ಧ ಬೇಡ ಅಂದದ್ದು ರಾಜ್ಯದ ಜನ ನೋಡಿದ್ದಾರೆ, ಗಮನಿಸಿದ್ದಾರೆ ಕೂಡ. ದೇಶದ್ರೋಹಿಗಳಿಗೆ ಬೆಂಬಲ ನೀಡೋದು ಮಹಾ ಅಪರಾಧ ಎಂದರು. ನಾಗರಿಕರು ಇಡೀ ದೇಶಾದ್ಯಂತ ಇವತ್ತು ತಿರಂಗ ಯಾತ್ರೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಿರಂಗ ಯಾತ್ರೆ ಬಹಳ ಯಶಸ್ವಿಯಾಗಿ ಆಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ನಾಗರಿಕರು ದೇಶಭಕ್ತರು ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಮಕೂರಿನಲ್ಲೂ ಸಹ ನಾವು ನೋಡಿದ್ರೆ ಬೆಳ್ಳಂಬೆಳಗ್ಗೆನೆ ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜಿನ ಮಕ್ಕಳು, NCC ಕೆಡೆಟ್ಗಳು, KNCC ಹೋಗ್ತಕ್ಕಂಥ ಮಕ್ಕಳು, ಸ್ವಾಮೀಜಿಗಳು, ನಿವೃತ್ತ ಯೋಧರು, ನಿವೃತ್ತ ಸೈನಿಕರ ಕುಟುಂಬದವರು, ಅದೇ ರೀತಿ ಸೈನಿಕರು ಸಹ ಇವತ್ತು ಸ್ವಾಮೀಜಿಗಳ ಆದಿಯಾಗಿ ಇವತ್ತು ನಮ್ಮ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ನಮ್ಮ ತಿರಂಗ ಯಾತ್ರೆ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ತಿರಂಗ ಯಾತ್ರೆ ಯಾವುದೊಂದು ರಾಜಕೀಯ ಕಾರಣಗಳಿಂದ ನಾವು ಮಾಡ್ತಾ ಇಲ್ಲ. ಇಡೀ ದೇಶದಲ್ಲಿ ಜನಜಾಗೃತಿಯನ್ನು ಮೂಡಿಸಬೇಕು. ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಯೋಧರಿಗೆ, ನಮ್ಮೆಲ್ಲ ಸಶಸ್ತ್ರ ಪಡೆಗಳಿಗೆ ಒಂದು ನೈತಿಕ ಬೆಂಬಲವನ್ನು ಕೊಡಬೇಕು, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ತುಂಬ ನಮ್ಮ ತುಮಕೂರಿನ ತಿರಂಗ ಯಾತ್ರೆ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಈ ಒಂದು ತಿರಂಗ ಯಾತ್ರೆ ಬಹಳ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನ 5 ಜನರನ್ನ ಈಗ ಭಾರತ ಸರ್ಕಾರ ಅರೆಸ್ಟ್ ಮಾಡಿದೆ. ಇಂಥವ್ರೂ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ತಾವೇ ನೋಡಿದ್ರೆ ಹಿಂದೂ ಸಹ ಕಳೆದ ತಿಂಗಳುಗಳ ಹಿಂದೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ವಿಧಾನಸೌಧದ ಒಳಗಡೆ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗ್ತಕ್ಕಂಥ ದೇಶದ್ರೋಹಿಗಳು ನಮ್ಮ ರಾಜ್ಯದಲ್ಲೂ ಇದ್ದಾರೆ, ದೇಶದಲ್ಲೂ ಇದ್ದಾರೆ. ಅಂಥವ್ರನ್ನೂ ಕೂಡ ಹುಡುಕ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಮಾಡ್ತಾರೆ, ನರೇಂದ್ರ ಮೋದಿಜಿಯವ್ರು ಮಾಡ್ತಾರೆ ಅದನ್ನು. ನೋಡಿ, ಇವತ್ತಿನ ನಮ್ಮ ತಿರಂಗ ಯಾತ್ರಾ ಅಥವಾ ದೇಶದ ಯಾವುದೇ ನಮ್ಮ ತಿರಂಗ ಯಾತ್ರಾ ಕಾರ್ಯಕ್ರಮದಲ್ಲಿ ಅಥವಾ ರಾಜ್ಯದಲ್ಲಿರ್ಬೋದು ಎಲ್ಲೂ ಕೂಡ ನೀವು ಭಾರತೀಯ ಜನತಾ ಪಾರ್ಟಿ ಧ್ವಜ ನೋಡೋದಿಲ್ಲ. BJP ನಮ್ಮ ಎಲ್ಲ ಮುಖಂಡರುಗಳು ಭಾಗವಹಿಸೋದು ಸಹ ಯಾವುದೂ ಕೂಡ ನಮ್ಮ BJP ಶಲ್ಯಗಳನ್ನು ಕೂಡ ತಾವು ನೋಡೋದಿಲ್ಲ. ಅರ್ಥಾತ್ ನಮಗೆ ಸ್ಪಷ್ಟತೆ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆಯಂತೆ ಇವತ್ತು ಎಲ್ಲ ರಾಜಕೀಯ ಮುಖಂಡರುಗಳನ್ನು ಕೂಡ ಒಳಗೊಂಡಂತೆ ಯಾವುದೇ ಪಕ್ಷಕ್ಕೆ ಸೀಮಿತ ಆಗದೇ ರಾಜಕೀಯೇತರವಾಗಿ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನು ಮುಂಚೂಣಿಯಲ್ಲಿ ಕರೆದುಕೊಂಡು ಈ ತಿರಂಗ ಯಾತ್ರೆ ಮಾಡ್ತಾ ಇದ್ದೇವೆ. ಇದರಿಂದ ಯಾವುದೇ ರಾಜಕೀಯ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಏಜೆಂಟರು. ಅವರದ್ದೇ ಒಂದು ನಿಯೋಗ ಪಾಕಿಸ್ತಾನಕ್ಕೆ ಕೊಂಡೊಯ್ದು ಭಾರತ ದಾಳಿ ಮಾಡಿರುವ ಸ್ಥಳವನ್ನ ನೋಡಿಕೊಂಡು ಬರಲಿ. ಆಪರೇಷನ್ ಸಿಂಧೂರ್ ಕುರಿತು ಕಾಂಗ್ರೆಸ್ ನಾಯಕರು ಅವಹೇಳನಕಾರಿಗೆ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಾಕಿಸ್ತಾನದ ಉಗ್ರರ ಹಾಗೂ ವಾಯು ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿದ್ದು ವಿದೇಶಗಳ ಮಾಧ್ಯಮಗಳು ಸಾಕ್ಷಿ ಸಮೇತ ಸುದ್ದಿ ಮಾಡುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ಸಹ ದಾಳಿ ನಡೆಸುತ್ತಿರುವ ಸ್ಥಳಗಳ ಬಗ್ಗೆ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಸತ್ಯಾಸತ್ಯತೆಗೆ ಕಾಂಗ್ರೆಸ್ ನಿಯೋಗ ಹೋಗಿ ಪರಿಶೀಲನೆ ಮಾಡಿ ಬರಲಿ. ಹೇಗಾದರೂ ಅವರು ಪಾಕಿಸ್ತಾನದ ಏಜೆಂಟರ್ ಆಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡ್ರಿ, ಅವರಿಗೆ ದೇಶಭಕ್ತಿನೇ ಇಲ್ಲ. ಖರ್ಗೆ ಅಂತರೂ ಪ್ರಿಯಾಂಕಾ ಖರ್ಗೆ ಎದಕ್ಕೆ ಕಮೆಂಟ್ ಮಾಡಬೇಕು ಅನ್ನೋಂಥ ಕಾಮನ್ ಸೆನ್ಸ್ ಇರಬೇಕಲ್ಲ ಒಬ್ಬ ಮಂತ್ರಿಯಾಗಿ. ಲಾಡು, ಖರ್ಗೆ,
ಕೊತ್ತೂರು ಯಾರೀ ಮಂಜುನಾಥ, ಇವರು ದೇಶಕ್ಕಿಂತ ಬರೇ ಮುಸ್ಲಿಂ ಓಟ್ ಸಲಾಗಿ ಇಷ್ಟು ಕೆಟ್ಟ ರಾಜಕೀಯ. ಇದು ಮೊದಲು ಭಾರತ ವಿಭಜನೆ ಆಗೋಕ್ಕಿಂತ ಮುಂಚೆನೂ ಇದು ಕಾಂಗ್ರೆಸ್ ಇದೇ ಮಾಡಿದೆ. ಅದಕ್ಕೆ ನಾನು ಹೇಳ್ತೀನಿ, ಗಾಂಧಿ ನೆಹರು ಮಾಡಿದ್ದು ಇದು ದೊಡ್ಡ ತಪ್ಪು. ನಮ್ಮ ದೇಶ ವಿಭಾಗ ಆಗಬೇಕಾದ್ರೆ ಅಂಬೇಡ್ಕರ್ ಅವ್ರ ಮಾತು ಕೇಳಿದರೆ ಈ ದೇಶದಲ್ಲಿ ಇಂಥ ಪರಿಸ್ಥಿತಿನೇ ನಿರ್ಮಾಣ ಆಗ್ತದೆ. ಅಂಬೇಡ್ಕರ್ ಅವಾಗ ಹೇಳಿದ್ರು, 42 ಹೇಳ್ಯಾರ, ಭಾರತ ಪಾಕಿಸ್ತಾನ ಡಿವೈಡ್ ಮಾಡಬೇಕಾದ್ರೆ ನೀವು ಮುಸ್ಲಿಮರನ್ನ ಅಲ್ಲಿ ಕಳಿಸ್ರಿ, ಅವ್ರು ಎಂದೂ ನಿಮ್ಮ ಜೋಡ ಸಜ್ಜ ಇರೋದಿಲ್ಲ ಅಂತ ಹೇಳ್ಯಾರ. ಯಾವಾಗ 42 ಭವಿಷ್ಯ ನೋಡಿದಾರೆ. ಅದು ದುರ್ದೈವನಂದ್ರೆ ಈ ಗಾಂಧಿ ನೆಹರು ಮಾಡಿದ ದುರಂತ ಏನಂದರೆ, ಒಂದು ಕಡೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ಮೊದಲು ಪಾಕಿಸ್ತಾನ ಬೇಕು, ನಾವು ಮುಸ್ಲಿಮರು ಈ ಹಿಂದೂಗಳ ಜೊತೆಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಮೊಹಮ್ಮದ್ ಅಲಿ ಜಿನ್ನಾ ಒತ್ತಾಯ ಮಾಡಿದ. ಭಾರತ ಪಾಕಿಸ್ತಾನ ಎರಡು ಆಗ್ತಾ ಹೋಗ್ತ ನಿರ್ಣಯ ಆದಮೇಲೆ, ರೆಸೊಲ್ಯೂಷನ್ ಆದಮೇಲೆ ಇಲ್ಲಿವರು ಮುಸ್ಲಿಮರು ನಾವು ಇಲ್ಲೇ ಇರ್ತೀವಿ, ನಾವು ಹಿಂದೂಗಳ ಜೊತೆಗೆ ಅಣ್ತಂಬರಂಗಿರ್ತೀವಿ ಒಂದು ನಾಟಕ ಚಾಲು ಮಾಡೋದು. ಇದಕ್ಕೇ ವಲ್ಲಭಭಾಯಿ ಪಟೇಲ್ ಹೇಳಿದರು, ಪಾಕಿಸ್ತಾನ ಒಡಿಕ್ಕಿಂತ ಮುಂಚೆ ಇವರು ಮಾತಾಡೋದು ಬೇರೆ ಇತ್ತು, ಒಡೆದ ಮೇಲೆ ಮತ್ತೆ ಭಾರತದಲ್ಲಿ ಇರ್ತೀವಿ. ಇದೇ ದೊಡ್ಡ ಸಮಸ್ಯೆ ಭಾರತಕ್ಕಿರೋದು. ಅದರಲ್ಲಿ ಇವತ್ತು ಇಡೀ ಜಗತ್ತು ಮೆಚ್ಚಲಾಕತ್ತದ. ಅಮೇರಿಕಾದ ಒಬ್ಬ ರಕ್ಷಣಾ ಇಲಾಖೆ ಒಬ್ಬ ಹಿರಿಯ ಅಧಿಕಾರಿ ಭಾರತದ ಮೊನ್ನೆ ಪಾಕಿಸ್ತಾನ ಮೇಲಿನ ಇವನು ವಾರ ಇದೆ, 100% ಭಾರತದ ಎಲ್ಲ ಅಸ್ತ್ರಗಳೇನದಾವೆ, ಬ್ರಹ್ಮೋಸ್ ಇರ್ಬೋದು, S-400 ಇರ್ಬೋದು, ಇವೆಲ್ಲನೂ ಕರಾರುವಕ್ಕಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಬ್ರಹ್ಮೋಸ್ಗೆ ಸುಮಾರು 17 ರಾಷ್ಟ್ರಗಳಿಂದ ಬೇಡಿಕೆ ಬಂದದೆ. ಮೇಡ್ ಇನ್ ಇಂಡಿಯಾ ಏನು ಮೇಕ್ ಇನ್ ಇಂಡಿಯಾ ನಮ್ಮ ಪ್ರಧಾನಮಂತ್ರಿಗಳು ಮಾಡಿದಾರಲ್ಲ, ಬ್ರಹ್ಮೋಸನೇ 17 ರಾಷ್ಟ್ರದವ್ರು ಇವತ್ತು ಡಿಮಾಂಡ್ ಮಾಡಕತ್ತಾರೆ. ಆ ದುರ್ದೈವಿ ಖರ್ಗೆಗೆ ಲಾಡ್ಗೆ, ಈ ಲಾಡಂತರೂ ನನಗಂತರೂ ಮರಾಠ ತನ್ಸಲಾಗೈತಿ ಈ ಕಡೆ ಹೇಳಿಕೆ ನೋಡಿದ್ರೆ. ಏನು ಅಫ್ಜಲ್ ಖಾನ್ನಂಗೆ ಮಾತಾಡ್ತಾನೆ ನಾವು. ಮಹಾತ್ಮ ಗೌತಮ ಬುದ್ಧ ಮತ್ತು ವಿಶ್ವಗುರು ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಇಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಬುದ್ಧ ಬಸವ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಹಾಗೂ ಸನ್ರೈಸ್ ಆಸ್ಪತ್ರೆ ವತಿಯಿಂದ ಮಹಾತ್ಮ ಗೌತಮ ಬುದ್ಧ ಮತ್ತು ವಿಶ್ವಗುರು ಬಸವಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಬುದ್ಧ ಬಸವ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಬುದ್ಧ ಬಸವ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಶರಣ ಅಲ್ಲಂ ಪ್ರಭು ಪಾಟೀಲ್, ಸಚಿನ್ ಫರ್ತಾಬಾದ್, ಸತೀಶ್ ಫರ್ತಾಬಾದ್, ಸುರೇಶ್ ಬಡ್ಗೇರ್, ಇಬ್ರಾಹಿಂ ಕುಪ್ನೂರ್ ಸೇರಿದಂತೆ ಅನೇಕರು ಇದ್ದರು. ಕಾಂಗ್ರೆಸ್ನವರಿಗೆ ರಾಷ್ಟ್ರೀಯತೆ ಬಹಳ ಕಡಿಮೆ ಇದೆ, ಬರೀ ಕೋಮು ಗಲಭೆ ಹಚ್ಚುವುದು, ಮತ ಪಡೆಯುವುದು ಅವರ ಕೆಲಸವಾಗಿದೆ ಎಂದು ಕಲಘಟಗಿ ಮತಕ್ಷೇತ್ರದ ಬಿಜೆಪಿ ಮುಖಂಡ ನಾಗರಾಜ ಛಬ್ಬೆ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಏನೇನೋ ಹೇಳಿಕೆ ನೀಡುತ್ತಿದ್ದಾರೆ. ಅವರಿಗೆ ಬುದ್ಧಿ ಭ್ರಮೆ ಆಗಿದೆ. ಪ್ರಚಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ತಿರಂಗ ಯಾತ್ರೆ ಬಗ್ಗೆ ಗೌರವ ಇದ್ರೆ ಹಿಂಗೆ ಮಾತನಾಡುತ್ತಿರಲಿಲ್ಲ. ಟ್ರಂಪ್ ಯಾತ್ರೆ ಮಾಡ್ರಿ ಅಂತ ಅಂತೀರಾ? ಬುದ್ಧಿ ಇದೆಯಾ? ನೀವು ಪಾಕಿಸ್ತಾನ ದೇಶದ ಅಧ್ಯಕ್ಷನ ಯಾತ್ರೆ ಮಾಡ್ರಿ. ಕ್ಷೇತ್ರದಲ್ಲಿ 108 ಸಮಸ್ಯೆ ಇದಾವೆ, ಅವುಗಳನ್ನ ನೋಡ್ರಿ ಎಂದು ಸಚಿವ ಸಂತೋಷ್ ಲಾಡ್ಗೆ ಇಗ್ಗಾಮುಗ್ಗಾ ಜಾಡಿಸಿದರು. ಚೀರಾಡಿ ಭಾಷಣ ಮಾಡುವುದನ್ನ ಬಿಟ್ಟು ಜನ ನಿಮಗೆ ಬೇರೆ ಪದಗಳನ್ನ ಬಳಕೆ ಮಾಡುತ್ತಿದ್ದಾರೆ. ಆದ್ರಿಂದ ಆ ತರಹ ಮಾತನಾಡುವುದನ್ನ ನಿಲ್ಲಿಸಿ ಕೆಲಸ ಮಾಡುವುದು ಕಲೀರಿ ಎಂದು ಫುಲ್ ಕ್ಲಾಸ್ ತೆಗೆದುಕೊಂಡರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಈ ಕಾಂಗ್ರೆಸ್ನವರು ಯಾವತ್ತಿದ್ರೂ ಸಹಿತ ರಾಷ್ಟ್ರೀಯತೆ ಭಾಳ ಕಡಿಮೆ ಅವ್ರಿಗೆ. ಅವ್ರೇನಿದ್ರು ಸಹಿತ ಇಲ್ಲಿ ಕೋಮುಗಲಭೆಯನ್ನು ಹಬ್ಸೋದು, ಮತ ತಕ್ಕೊಳ್ಳೋದು, ಅಲ್ಪಸಂಖ್ಯಾತರನ್ನ ಓಲೈಸ್ಕೊಳ್ಳೋದು ಬಿಟ್ಟರೆ ಬೇರೆ ಕೆಲಸಗಳನ್ನು ಮಾಡ್ತಾಯಿಲ್ಲ. ನೀವು ನೋಡಕತ್ತೀರಿ, ಇವತ್ತು ಇಡೀ ರಾಷ್ಟ್ರದ ಎಲ್ಲ ಜನ ಮೆಚ್ಚುವಂಥ ಕೆಲಸವನ್ನು ಸನ್ಮಾನ್ಯ ಮೋದಿಜಿಯವರು ಮಾಡ್ಯಾರ. ಅದು ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಬ್ಬ ಕೋಲಾರ ಶಾಸಕರು ನಾನು ನೋಡಿದೆ ಮೀಡಿಯಾದಲ್ಲಿ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರು, ಕಲಘಟಗಿ ಶಾಸಕರು, ಇವ್ರಿಗೆ ಪ್ರಬುದ್ಧತೆಯೇ ಇಲ್ಲ. ಇವರಿಗೆ ಮ್ಯಾಚುರಿಟಿ ಇನ್ನೂ ಬಂದಿತ್ತೋ ಇಲ್ಲೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇವರ ಸಮಸ್ಯೆ ಏನಂತಂದರೆ, ತಮ್ಮ
ವೈಭವೀಕರಣಕ್ಕೆ ತಮ್ಮ ಪ್ರಚಾರಕ್ಕಾಗಿ ಮೋದಿಜಿಯವರ ಹೆಸರನ್ನು ತೊಗೊಂಡು ಮಾತಾಡ್ತಿದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ಇವತ್ತು ಬಾಯಿ ಮುಚ್ಕೊಂಡು ಸುಮ್ಮ ಕುಂತಾರೆ, ಮಾಡಿದ್ದು ಸರಿ ಐತೆ ಅಂತೇಳಿ. ಅಂಥದ್ರಾಗ ಇವರು ನಾನು ಹೀರೋ ಆಗ್ಬೇಕಂತೇಳಿ ಮೋದಿಜಿಯವ್ರ ಬಗ್ಗೆ ಇಲ್ಲ ಸಲ್ಲದೆಲ್ಲ ಮಾತಾಡ್ತಿದ್ದಾರೆ. ನಾನು ನೋಡಿದೆ, ಯಾವುದೋ ಒಂದು ಬೈಟ್ಸಲ್ಲಿ ನೋಡಿದೆ, ಅವರು ತಿರಂಗ ಯಾತ್ರೆ ಬಗ್ಗೆ ಭಾಳ ಇದರಲ್ಲಿ ಮಾತಾಡ್ಯಾರ. ನಾನು ಅವ್ರಿಗೆ ಕೇಳೋಕೆ ಇಚ್ಛೆ ಪಡ್ತೀನಿ, ತಿರಂಗದ ಬಗ್ಗೆ ನಿಮ್ಗೆ ಗೌರವ ಇತ್ತಂತಂದ್ರೆ ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಾವು ನಮ್ಮ ಪಕ್ಷದಿಂದ ಇದನ್ನು ಪಕ್ಷಾತೀತವಾಗಿ ಮಾಡಕತ್ತೇವೆ. ಇದರಲ್ಲಿ ಯಾವುದೋ ಒಂದು ಪಕ್ಷದಿಲ್ಲ, ಪಕ್ಷದ ಕಾರ್ಯಕ್ರಮ ಇದಲ್ಲ, ಪಕ್ಷದ ವತಿಯಿಂದ ಮಾಡ್ತಿರೋದು. ಆದರೆ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಇದಕ್ಕೆ ಯಾವುದೋ ಪಕ್ಷದ ಧ್ವಜ ಇರೋಂಗಿಲ್ಲ, ಏನಿಲ್ಲ. ರಾಷ್ಟ್ರೀಯತೆಯನ್ನು ಮೆರೆಯೋಗೋಸ್ಕರ ನಾವು ರಾಷ್ಟ್ರದ ಜೊತೆ ಇದ್ದೀವಿ, ಸೈನಿಕರ ಜೊತೆ ಇದ್ದೀವಿ ಅಂತ ತೋರಿಸೋಗೋಸ್ಕರ ಜನ ಇದರಲ್ಲಿ ಭಾಗವಹಿಸ್ತಾರೆ. ಆದ್ದರಿಂದ ಇಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಅದ್ರ ಬಗ್ಗೆ ಒಂದು ಅವಹೇಳನಕಾರಿ ಮಾತಾಡ್ತಾರೆ ಅವರು. ಟ್ರಂಪ್ ಯಾತ್ರೆ ಮಾಡ್ತೀನಿ ಅಂತ ಮಾಡಿರಿ ಅಂತ ಹೇಳ್ತಾರೆ, ನಮಗೆ ಸೂಚನೆ ಕೊಡ್ತಾರೆ. ನಾನು ಹೇಳ್ತೀನಿ, ಸಂತೋಷ್ ಲಾಡ್ ಅವ್ರೆ, ನೀವೇನು ಪಾಕಿಸ್ತಾನ ಅಧ್ಯಕ್ಷರದ ಯಾತ್ರೆ ಮಾಡೋರದಿರ? ಯಾಕಂದ್ರೆ ನಿಮ್ಗೆ ಓಟ್ ಬೇಕಲ್ಲ ಅವ್ರದ್ದು. ಅದಕ್ಕೆ ನೀವು ಅವ್ರದ್ದು ಏನಾರು ಯಾತ್ರೆ ಮಾಡ್ತೀರಾ? ಭಾಳ ಜೋರಾಗಿ ಮಾತಾಡಿ ನೀವೇನು ಹೀರೋ ಆಗೋಕ್ಕೆ ಪ್ರಯತ್ನ ಮಾಡಕತ್ತೀರ. ಯಾಕೆ ಹಿಂಗೆ ಮಾತಾಡಕತ್ತೀರಿ? ಕ್ಷೇತ್ರದಾಗ ನೂರಾರು ಸಮಸ್ಯೆ ಬಿದ್ದಾವೆ. ರೈತರು ಗೋಳಾಡಕತ್ತಾರೆ, ಕುಡಿಯೋಕೆ ನೀರಿಲ್ಲ, ಹೊಲ್ದಾಗ ಯಾವುದೋ ಒಂದು ಪರಿಹಾರ ಸಿಗ್ತಾಯಿಲ್ಲ ರೈತರು ಗೋಳಾಡಕತ್ತಾರೆ. ನೀವು ಎಷ್ಟು ಕೆಲಸ ಮಾಡಿರಿ, ಏನು ಮಾಡಿರಿ, ಮೊದಲು ಅದ್ರ ಬಗ್ಗೆ ಒಂದು ನೀವು ಕೂತು ನಾ ಕ್ಷೇತ್ರಕ್ಕೆ ಏನು ಮಾಡೀನಿ ಅಂತ ವಿಚಾರ ಮಾಡಿರಿ. ಅದರ ನಂತರ ನೀವು ಇಲ್ಲ ಸಲ್ಲದೆಲ್ಲ ಮಾತಾಡೋಕ್ಕೆ ಸಂತೋಷ್ ಲಾಡ್ ಅವರಿಗೆ ನಾನು ಇವತ್ತು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈಗಾಗಲೇ ನಮ್ಮ ಪಕ್ಷದ ಅನೇಕ ನಾಯಕರು ಒಂದು 2-3 ಜನ ಅವ್ರ ಬಗ್ಗೆ, ಸಂತೋಷ್ ಲಾಡ್ ಅವ್ರ ಬಗ್ಗೆ ಮಾತಾಡೋದು. ನಮ್ಮ ಕಡೆ ಒಂದು ಹೆಂಗೆ ಕಟ್ಟಿ ಮ್ಯಾಗ ಕುಂತಂತ ಹಿರಿಯರೆಲ್ಲ ಹೇಳ್ತಾರೆ, ಅದೇನಲ್ಲಿ ಹುಚ್ಚಬಿಲ್ಲಿ ಹಂಗೆ ಮಾತಾಡ್ತದಂತ. ಅಂದ್ರೆ ಹುಚ್ಚಬಿಲ್ಲಿ ಅಂತಂದ್ರೆ ಇದಕ್ಕೇನು ಸೆನ್ಸ್ ಇಲ್ಲ, ಮಾತಾಡ್ತೈತಿ ಹೋಗ್ಲಿ ಬಿಡು ಕಬರ್ ಇಟ್ಟವ ಅಂತಂದು ಆ ರೀತಿ ತಿಳ್ಕೊತಾರೆ. ಅದಕ್ಕೆ ನೀವು ಮಂತ್ರಿ ಇದ್ದೀರಿ, ಆ ರೀತಿ ಹಾಕೋಬೇಡ್ರಿ, ಹುಚ್ಚಬಿಲ್ಲಿ ಹಾಕೋಬೇಡ್ರಿ, ಏನೇನೋ ಮಾತಾಡೋಕೆ ಹೋಗ್ಬೇಡ್ರಿ, ಗೌರವ ಕೊಡೋದು ಕಲೀರಿ. ನೀವು ಜೋರಾಗಿ ಚೀರಾಡಿ ನಾನು ಭಾಷಣ ಮಾಡಿದ್ರೆ ನನಗೆ ಹೀರೋ ಅಂತಾರಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹೀರೋಗಿರಿ ಬರ್ಬೇಕಂತಂದ್ರೆ, ಜನ ನಿಮ್ಮನ್ನು ಮೆಚ್ಚಬೇಕಂತಂದ್ರೆ ನೀವು ಮಂದಿ ಕೆಲಸ ಮಾಡಿರಿ, ಮೊದಲು ರೈತರ ಕೆಲಸ ಮಾಡಿರಿ, ಕೂಲಿ ಕಾರ್ಮಿಕರ ಕೆಲಸ ಮಾಡಿರಿ. ಅದನ್ನು ಬಿಟ್ಕೊಂಡು ನೀವು ಚೀರಾಡಿ ಭಾಷಣ ಮಾಡಿ ನಾನು ಹೀರೋ ಹಾಕ್ಯಾನಂತಂದ್ರೆ ಇದು ಅಸಾಧ್ಯ, ತಾತ್ಕಾಲಿಕ. ಅದು ನಿಮ್ಗಷ್ಟೇ ಚಲೋ ಕಾಣ್ತದೆ. ನೀವೇನು ಒದರಾಡಕತ್ತಿರಲ್ಲ ಇವತ್ತು ಮೈಕ್ನಾಗ, ಅದು ನಿಮಗೆ ಚಲೋ ಕಾಣುತ್ತೆ, ನೋಡೋರ್ಗೆ ಯಾರಿಗೂ ಚಲೋ ಕಾಣಂಗಿಲ್ಲ ಅಂತ ನಾನು ಇವತ್ತು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ವಿಕ್ರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ,
ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.